ಪ್ರೇಮಿಗಳ ಮಧ್ಯೆ ಮತ್ತೊಬ್ಬಳ ಎಂಟ್ರಿ ಆಗಿದೆ. ಅಪ್ರಾಪ್ತೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ತನ್ನ ಪ್ರಿಯಕರ ಇನ್ನೊಬ್ಬಳನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಅಪ್ರಾಪ್ತ ಬಾಲಕಿ ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಗಚ್ಚಿನಮನಿ ಎಂಬಾತನಿಂದ ಮೋಸ ಹೋಗಿದ್ದಂತಹ ಅಪ್ರಾಪ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ನೇಣಿಗೆ ಕೊರಳದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಡೆತ್ ನೋಟ್ನಲ್ಲಿ ಕೆಲವರ ಹೆಸರುಗಳನ್ನು ಕೂಡ ಆಕೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಬಾಲಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಅಪ್ರಾಪ್ತ ಬಾಲಕಿ ಒಬ್ಬ ಯುವಕನನ್ನು ಪ್ರೀತಿಸ್ತಾ ಇದ್ಲು. ಆದರೆ ಆ ಪ್ರಿಯಕರನ ಜೊತೆ ಬೇರೊಬ್ಬ ಯುವತಿ ಇದ್ದಾಳೆ ಅಂತ ಗೊತ್ತಾದಾಗ ತನಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ ಮನನೊಂದು ಮಾನಸಿಕ ಖಿನ್ನತೆಯಿಂದ ಈ ಅಪ್ರಾಪ್ತ ಬಾಲಕಿ ಮೃತಪಟ್ಟಿರುವಂಥದ್ದು. ನೇಣುಗೆ ಶರಣಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಗಚ್ಚಿನಮನಿ ಎಂಬಾತ ತನಗೆ ಮೋಸ ಮಾಡಿದ್ದಾನೆ ಅಂಥೇಳಿ ಅಪ್ರಾಪ್ತೆ ಸಾವನ್ನಪ್ಪಿರುವಂಥದ್ದು. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲು. ಡೆತ್ ನೋಟನ್ನು ಕೂಡ ಬರೆದಿದ್ದಾಳೆ. ಅದರಲ್ಲೂ ಕೂಡ ಹಲವರ ಹೆಸರುಗಳನ್ನು ಆಕೆ ಉಲ್ಲೇಖವನ್ನು ಮಾಡಿದ್ದಾಳೆ. ಗದಗ ಜಿಲ್ಲೆಯ ಕೊರ್ಲಹಳ್ಳಿ ಗ್ರಾಮದ ರಮೇಶ್ ಗಚ್ಚಿನಮನೆ ಜೊತೆಯಲ್ಲಿ ಆಕೆ ಗಚ್ಚಿನಮನಿಯನ್ನು ಪ್ರೀತಿಸ್ತಾ ಇದ್ಲು. ಮುಂಡರಗಿ ಬಸ್ ನಿಲ್ದಾಣದ ಬಳಿ ಟೀ ಅಂಗಡಿಯನ್ನು ನಡೆಸ್ತಾ ಇದ್ದಾನಂತೆ ಈ ರಮೇಶ್ ಗಚ್ಚಿನಮನಿ. ಅಂಗಡಿ ಬಳಿ ಟೀ ಕುಡಿಯೋದಕ್ಕೆ ತೆರಳುತ್ತಾ ಇದ್ದಂತಹ ಕಾಲೇಜು ವಿದ್ಯಾರ್ಥಿಗಳು. ಈ ವೇಳೆ ಅಪ್ರಾಪ್ತ ಬಾಲಕಿಯ ಜೊತೆ ಈತನಿಗೆ ಪ್ರೇಮಾಂಕುರ ಆಗಿದೆ. ಆದರೆ ಮತ್ತೊಬ್ಬ ಅಪ್ರಾಪ್ತೆ ಜೊತೆಯೂ ಕೂಡ ಈತ ಸಂಬಂಧವನ್ನು ಹೊಂದಿದ್ದಂತೆ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಮೇಶ್ ಪ್ರೀತಿಸ್ತಾ ಇದ್ದ ಯುವತಿಯೂ ಅಪ್ರಾಪ್ತೆ, ಆತ್ಮಹತ್ಯೆಗೆ ಶರಣಾಗಿರುವ ಮತ್ತೊಬ್ಬ ಯುವತಿಯೂ ಅಪ್ರಾಪ್ತೆ. ಏನಿದು ಘಟನೆ? ಯಾವ ರೀತಿಯಲ್ಲಿ ಇವರ ನಡುವೆ ಪ್ರೇಮಾಂಕುರ ಆಗಿತ್ತು? ಹೌದು ನವೀನ್, ಏನು ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆತ ಆರೋಪಿ ಏನಿದ್ದಾನೆ ಯುವಕ ರಮೇಶ್ ಗಚ್ಚಿನಮನಿ ಅಂತೇಳಿ, ಆತ ಒಂದು ಚಹಾದ ಅಂಗಡಿಯನ್ನ ನಡೆಸ್ತಿರ್ತಾನೆ, ಗಲ್ಪಿ ಅಂತೇಳಿ. ಆ ಚಹಾದ ಅಂಗಡಿಗೆ ಸಾಕಷ್ಟು ಯುವಕರು ಯುವತಿಯರು ಅಲ್ಲಿ ಪದೇ ಪದೇ ಬರ್ತಾ ಇರ್ತಾರೆ, ಚಹಾ ಕುಡ್ತಾ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಪ್ರಾಪ್ತರು ಕೂಡ ಅಲ್ಲಿ ಬರ್ತಾ ಇರ್ತಾರೆ, ಅಂದ್ರೆ ಕಾಲೇಜಿಗೆ ಹೋಗುವಂತ ಸ್ಟೂಡೆಂಟ್ಸ್ ಇವರೆಲ್ಲ. ಅಂತ ಸಂದರ್ಭದಲ್ಲಿ ಒಂದು ಯುವತಿ ಜೊತೆಗೆ ಆತನಿಗೆ ಸಲುಗೆ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಹೋಗಿ ಅದು ಒಂದು ರೀತಿ ಪ್ರೇಮಾಂಕುರ ಆಗುತ್ತೆ. ಇದು ಒಬ್ಬಕ್ಕೆ ಅಲ್ಲ, ಬೇರೆ ಬೇರೆ ಯುವತಿಯರ ಜೊತೆಗೆ ಆತ ಇದೇ ರೀತಿಯಾಗಿ ಸಲುಗೆಯನ್ನ ಬೆಳೆಸಿದ್ದ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ವಿಚಾರ, ಆ ಒಂದು ಹುಡುಗಿ ಏನಿದ್ದಾಳೆ ಆತ್ಮಹತ್ಯೆ ಶರಣಾದಂತ ಯುವತಿ ಅಪ್ರಾಪ್ತೆ ಬಾಲಕಿ, ಆಕೆಗೆ ಆತನ ಬೇರೆ ಬೇರೆ ಯುವತಿಯರ ಜೊತೆಗೆ ಅಪ್ರಾಪ್ತೆ ಬಾಲಕಿಯರ ಜೊತೆಗೆ ಸಂಬಂಧ ಇರುವಂತದ್ದು ಅಥವಾ ಅವ್ರ ಜೊತೆಗೆ ಓಡಾಟ ಮಾಡಿರುವಂತದ್ದು, ಬೇರೆ ಬೇರೆ ಊರಿಗೆ ಪ್ರವಾಸ ಹೋಗಿರುವಂತದ್ದು, ಇಂಥದ್ದೆಲ್ಲ ಫೋಟೋ ವಿಡಿಯೋಗಳು ಆಕೆ ಗಮನಕ್ಕೆ ಬರುತ್ತೆ. ಅದಾದ ನಂತರ ಆಕೆ ಆತನ ಜೊತೆಗೆ ತಕರಾರು ಮಾಡ್ತಾಳೆ, ಯುವಕನ ಜೊತೆಗೆ. ಇದು ತಕರಾರು ಮಾಡಿ ಆತನ ಜೊತೆಗೆ ಜಗಳ ಮಾಡ್ಕೊತಾನೆ ಆಕೆ ನೇಣಿಗೆ ಶರಣಾಗಿರ್ತಾಳೆ. ಆತ ದಿಢೀರ್ನೆ ಏನು ವಿಡಿಯೋ ಕಾಲ್ನಲ್ಲೇ ಬೇರೆ ಬೇರೆ ಫ್ರೆಂಡ್ಸ್ ಜೊತೆಗೆ ಕೂಡ ಆತ ಈ ತರ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಬಟ್ ಇವರೆಲ್ಲ ಅಲ್ಲಿಗೆ ಹೋಗೋದ್ರೊಳಗೆ ಆ ಯುವತಿ ಪ್ರಾಣ ಬಿಟ್ಟಿರ್ತಾಳೆ ಅನ್ನೋಂತ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಆಕೆ ಆ ಯುವತಿ ಅಂದ್ರೆ ಅಪ್ರಾಪ್ತೆ ಬಾಲಕಿಯನ್ನ ಮೃತದೇಹವನ್ನ ಆಸ್ಪತ್ರೆಯಲ್ಲಿ ಕೂಡ ತೆಗೆದುಕೊಂಡು ಹೋದಾಗ ಆಕೆ ಮೃತಪಟ್ಟಿರ್ತಾಳೆ. ಇದು ಈಗಾಗಲೇ ಮುಂಡ್ರಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾದೆ. ಆತನ ಹುಡುಕಾಟಕ್ಕೆ ಈಗಾಗಲೇ ಪೊಲೀಸರು ಕೂಡ ಶೋಧ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈತ ಬೇರೆ ಬೇರೆ ಯುವತಿಯರ ಜೊತೆಗೆ ಈ ರೀತಿಯಾಗಿ ಸಲುಗೆ ಮಾಡಿ ಅವರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಆತನ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅನ್ನುವಂತ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆಕೆ ಕೂಡ ಯುವತಿ ಏನಿದ್ದಾರೆ ಅಪ್ರಾಪ್ತ ಬಾಲಕೆ ಒಂದು ಡೆತ್ ನೋಟ್ ಅನ್ನ ಬರೆದಾಳೆ ಅಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಬೇರೆ ಬೇರೆ ಕೆಲವರ ಹೆಸರನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾಳೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಅದನ್ನ ಪೊಲೀಸರು ಸೂಕ್ತವಾದ ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕನ್ನೋ ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸುರೇಶ್.